ನಡುರಸ್ತೆಯಲ್ಲಿ ಚಲಿಸ್ತಾ ಇದ್ದ ಆಟೋವೊಂದು ಅಪಘಾತಕ್ಕೀಡಾಗಿದೆ. ರಸ್ತೆಯಲ್ಲಿ ಚಲಿಸ್ತಾ ಇದ್ದ ಆಟೋ ಪಲ್ಟಿಯಾಗಿದ್ದು ಚಾಲಕ ಗಾಯಗೊಂಡಿದ್ದಾನೆ. ಏಕಾಏಕಿ ರಸ್ತೆ ಪಕ್ಕದಲ್ಲಿದ್ದ ಕಾರ್ನ ಡೋರ್ ಅನ್ನ ತೆಗೆದಿದ್ದ ಹಿನ್ನೆಲೆ ಆಟೋ ಕಂಟ್ರೋಲ್ ತಪ್ಪಿ ಪಲ್ಟಿ ಹೊಡೆದಿದೆ. ಚಾಲಕನ ಭುಜಕ್ಕೆ ಗಂಭೀರ ಗಾಯಗಳಾಗಿದ್ದು ಆಟೋದಲ್ಲಿದ್ದಂತಹ ಪ್ಯಾಸೆಂಜರ್ ಕೂಡ ಗಾಯಗೊಂಡಿದ್ದಾರೆ. ಇನ್ನು ಆಟೋದಲ್ಲಿದ್ದ ಪ್ಯಾಸೆಂಜರ್ ಮಹಿಳೆ ಗಾಯಗೊಂಡಿದ್ದು ಆಕೆ ಕಣ್ಣೀರು ಹಾಕಿದ್ದಾರೆ. ಈ ಘಟನೆ ವೇಳೆ ಈ ಅಪಘಾತದ ವೇಳೆ ಬೈಕ್ ಸವಾರನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬೆಂಗಳೂರಿನ ಶಾಂತಿನಗರದ ಡಬಲ್ ರೋಡ್ನಲ್ಲಿ ಈ ಅಪಘಾತ ಸಂಭವಿಸಿದೆ. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರ್ನ ಚಾಲಕ ಅಕ್ಕಪಕ್ಕ ಬರ್ತಾ ಇದ್ದಂತಹ ವಾಹನಗಳನ್ನು ಗಮನಿಸದೆ ಸಡನ್ ಆಗಿ ಕಾರ್ನ ಡೋರ್ ಓಪನ್ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಪಕ್ಕದಲ್ಲೇ ಬರ್ತಾ ಇದ್ದಂತಹ ಆಟೋ ಒಂದು ಕಂಟ್ರೋಲ್ ತಪ್ಪಿ ರಸ್ತೆಗೆ ಪಲ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಆಟೋ ಚಾಲಕ ಕೂಡ ಗಾಯಗೊಂಡಿದ್ದು ಆಟೋದಲ್ಲಿದ್ದಂತಹ ಪ್ಯಾಸೆಂಜರ್ ಮಹಿಳೆ ಕೂಡ ಗಾಯಗೊಂಡಿದ್ದಾರೆ. ಸಾಮಾನ್ಯವಾಗಿ ರಸ್ತೆ ಪಕ್ಕದಲ್ಲಿ ಕಾರ್ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಕಾರ್ ಡೋರ್ ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ವಾಹನಗಳು ಬರ್ತಾ ಇದೆಯಾ ಅಂತ ನೋಡಿಕೊಂಡು ಕಾರ್ ಡೋರ್ ಓಪನ್ ಮಾಡಬೇಕು. ಯಾಕಂದ್ರೆ ಹಿಂದೆಯಿಂದ ಬರುವಂತಹ ವಾಹನಗಳು ಗಮನಿಸದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಸಡನ್ ಆಗಿ ಡೋರ್ ಓಪನ್ ಮಾಡಿದ್ರೆ ಅಪಘಾತಗಳಾಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಶಾಂತಿನಗರದಲ್ಲಿ ಆಗಿರುವಂತಹ ಅಪಘಾತಕ್ಕೂ ಕೂಡ ಇದೇ ಕಾರಣ. ಆ ಕಾರ್ನ ಚಾಲಕ ಪಕ್ಕದಲ್ಲಿ ಬರ್ತಾ ಇದ್ದಂತಹ ವಾಹನಗಳನ್ನ ಗಮನಿಸದೆ ಸಡನ್ ಆಗಿ ಕಾರ್ ಡೋರ್ ಓಪನ್ ಮಾಡಿದ್ದಾನೆ. ಇದೇ ಸಂದರ್ಭದಲ್ಲಿ ಇಂದಿನಿಂದ ಸ್ಪೀಡ್ ಆಗಿ ಬರ್ತಾ ಇದ್ದಂತಹ ಆಟೋ ಸರಿಯಾಗಿ ಕಂಟ್ರೋಲ್ ಸಿಗದೆ ರಸ್ತೆಗೆ ಪಲ್ಟಿ ಹೊಡೆದಿದೆ. ಆ ಆಟೋ ಹಿಂದೆ ಬರ್ತಾ ಇದ್ದಂತಹ ಬೈಕ್ ಕೂಡ ಟಚ್ ಆಗಿದೆ. ಈ ಅಪಘಾತದಲ್ಲಿ ಆ ಆಟೋ ಚಾಲಕ ಗಾಯಗೊಂಡಿದ್ದು ಆಟೋದಲ್ಲಿ ಸಂಚರಿಸ್ತಾ ಇದ್ದಂತಹ ಪ್ಯಾಸೆಂಜರ್ ಮಹಿಳೆ ಕೂಡ ಗಾಯಗೊಂಡಿದ್ದಾರೆ. ಬೆಂಗಳೂರಿನ ಶಾಂತಿನಗರದ ಡಬಲ್ ರೋಡ್ನಲ್ಲಿ ಈ ಘಟನೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.